ಬಾಯಿ ಕ್ಲೋಸ್ ಮಾಡಿ, ಹೆಬ್ಬೆಟ್ಟಿಂದ ಕಿವಿನ ಕ್ಲೋಸ್ ಮಾಡಿ. ನೀವು 4 ಹೇಳಿದೆಯಲ್ಲ ಆ ಕಣ್ಣತ್ರ ಸಾಫ್ಟ್ ಆಗಿ ಕಣ್ಣಿಗೆ ಹೋಗ್ಬೇಡಿ. ಉಸಿರು ತಗೋಬೇಕು, ಉಸಿರನ್ನ ಹೊರಗೆ ಹಾಕ್ಬೇಕಾದ್ರೆ ಸೌಂಡ್ ಮಾಡ್ಬೇಕು. ಎಲ್ಲರೂ ಜೊತೆ ಮಾಡೋಣ. ಉಸಿರು ತಗೊಳ್ಳಿ. ಕಣ್ಣುಚ್ಚಿರ್ಬೇಕು. ಒಂದ್ಸಲಿ ಉಸಿರು ತಗೊಂಡ್ರೆ ಒಂದೇ ಸರಿ ಇರಬೇಕು. ಎಲ್ಲರೂ ವಾಯ್ಸ್ ಕೇಳಿಸ್ತಾರೆ. ಮತ್ತೆ ಮಾಡೋಣ. ಉಸಿರು ತಗೊಳ್ಳಿ. ಮತ್ತೊಮ್ಮೆ ಮಾಡೋಣ. ಉಸಿರು ತಗೊಳ್ಳಿ. ಕೊನೆಯ ಬಾರಿ ದೀರ್ಘವಾಗಿ ಉಸಿರು ತಗೊಳ್ಳಿ. ದೀರ್ಘವಾಗಿ ಹೇಳಿ. ಅದಕ್ಕೆ ಸ್ಟಾಪ್ ಮಾಡಿ. 7 ಕೈ ಎತ್ತಿ ಮುದ್ರೆ ಇಟ್ಕೊಳ್ಳಿ. ಇದು ಮಾಡೋದ್ರಿಂದ ನಿಮ್ಮ ಮೆಮೊರಿ ಪವರ್ ಇಂಪ್ರೂವ್ ಆಗುತ್ತೆ. ಫೀಲ್ ಮಾಡಿ. ಗಂಟಲಿನ ಭಾಗ ಇದು ಕೂಡ ವೈಬ್ರೇಷನ್ ಆಗಿದೆ. ಸ್ವಲ್ಪ ಬಿಸಿ ಆಗಿದೆ ಗಂಟಲಿನ ಭಾಗ. ಮಾಡೋದ್ರಿಂದ ಥ್ರೋಟ್ ಇನ್ಫೆಕ್ಷನ್ ಆಗಲ್ಲ, ಥೈರಾಯ್ಡ್ ಬರಲ್ಲ. ಈಗ ಜಾಸ್ತಿ ಲೇಡೀಸ್ಗೆ ಗರ್ಲ್ಸ್ಗೆ ಥೈರಾಯ್ಡ್ ಜಾಸ್ತಿ ಬರ್ತಾ ಇದೆ. ಮಾಡೋದ್ರಿಂದ ಥೈರಾಯ್ಡ್ ಬರೋದಿಲ್ಲ. ಆಮೇಲೆ ನಿಮಗೆ ಓದೋದಕ್ಕೆ ಹೆಲ್ಪ್ ಆಗುತ್ತೆ. ನಿದ್ದೆ ಚೆನ್ನಾಗಿ ಬರುತ್ತೆ. ಕೆಲವರಿಗೆ ನಿದ್ದೆನೇ ಬರೋದಿಲ್ಲ, ಒತ್ತಡ ಇರ್ತದೆ. ಓದೋದಕ್ಕೆ ನನಗೆ ಓದಕ್ಕಾಗಲ್ಲ ಅಂತ ಒತ್ತಡ ಇರೋದಿಲ್ಲ, ತುಂಬಾ ಒತ್ತಡ ಇರೋದ್ರಿಂದ ನಿದ್ದೆ ಚೆನ್ನಾಗಿ ಬರುತ್ತೆ ಮಾಡೋದ್ರಿಂದ.